Good morning, sir. Hello. Hello, Kailash. Yes. Yeah, sir. So, Do you have any no, no, to share no or doubts. questions? No, 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 sir. No, sir. We'll wait for a few minutes and start it Yeah, again. yeah, sure. Sure, sure, sure. Namaste, Suprabhatam. Hope the video is very clear. The Shloka Sankhya 190. Can somebody summarize the previous class? ಹಿಂದಿನ ನಿನ್ನೆಯ ಕ್ಲಾಸ್ನ ಸ್ವಲ್ಪ ಚರ್ಚೆಯನ್ನ ಯಾರಾದ್ರೊಬ್ರು ಸಂಗ್ರಹ ಮಾಡಿ ಹೇಳ್ಬೋದಾ? ಸಾರ ಸಂಗ್ರಹ ಹೇಳ್ಬೋದಾ? I expect you to participate voluntarily. It must not be a monologue, rather, it should be dialogue. So, participatory learning is preferred over one sided, lopsided, or one way teaching. So, I want you to actively take part in this interaction. Fine, since the time is very short, I can't continue to wait anymore. Here, Manthara is trying to boost the morale of ಹಿರಣ್ಯಕಃ. ಹಿರಣ್ಯಕನ ಒಂದು ಮಾನಸಿಕ ಸ್ಥಿತಿಯನ್ನ ಇನ್ನೂ ದೃಢಗೊಳಿಸ್ಲಿಕ್ಕೆ ಅವನನ್ನ ಪ್ರೇರೇಪಣೆ ಮಾಡಲಿಕ್ಕೋಸ್ಕರ ಅನೇಕ ಉತ್ಸಾಹದಾಯಕವಾದಂತಹ ಮಾತುಗಳನ್ನ ಮಂತ್ರ ಹೇಳ್ತಾ ಇದೆ. 190ನೇ ಶ್ಲೋಕದತ್ತ ನಾವು ಈಗ ಹೋಗ್ತಾ ಇದ್ದೀವಿ. 190 ಶ್ಲೋಕ. ಕೃಷ್ಣಾಂಚೇಹ ಪರಿತ್ಯಜ್ಯ ಕೋ ದರಿದ್ರಃ ಕೈಶ್ವರಃ ತಸ್ಯಾಹ ಚೇತ್ ಪ್ರಸರೋ ದತ್ತಃ दास्यञ्च शिरसि स्थितम्. कृष्णाञ्चेह परित्यज्य को दरिद्रः क ईश्वरः. Here Krishna is desire. Without desire, there need not be any differentiation or difference between the poor and the rich. So the desire makes the difference. Krishnancheha parityajya ko daridrah ka ishvaraha. There will not be any difference between the rich and the poor when the desire is, the factor of desire is eliminated. Here the poet says, Tasyaha chet prasaro dattaha dasyancha shirasi chitam. When desire is given too much of importance, it when we are driven by the desires, we will slowly be enslaved by the desires. ಆಸೆಗಳು ಅನ್ನುವಂತಹ ಒಂದು ಅಂಶವನ್ನು ಬಿಟ್ಟರೆ ಶ್ರೀಮಂತ ಮತ್ತು ದರಿದ್ರ ಅನ್ನುವಂತಹ ಭೇದ ಇರುವುದಿಲ್ಲ ಅಂತ ಹೇಳಿ ಕವಿಯ ಆಶಯ. ಸೊ ಆಸೆಗಳು ಈ ಭೇದವನ್ನು ಸೃಷ್ಟಿ ಮಾಡುತ್ತಿದೆ. ಆದರೆ ಅಂತಹ ಆಸೆಗಳಿಂದ ನಾವು ಆಸೆಗಳ ದಾಸರಾದರೆ ಅಂತಹ ಸಂದರ್ಭದಲ್ಲಿ ಅದು ನಮ್ಮನ್ನ ಸಂಪೂರ್ಣವಾಗಿ ಅದರ ಹಿಡಿತಕ್ಕೆ ತೆಗೆದುಕೊಂಡು ಬರ್ತದೆ. ಅಂದ್ರೆ ನಾವು ಅದರ ದಾಸ್ಯವನ್ನ ಯಾವ ಕಾರಣಕ್ಕೂ ಅನುಭವಿಸಬಾರದು ಅಂತ ಇಲ್ಲಿ ಕವಿಯ ಒಂದು ಆಶಯ ಇದೆ. ಆಶಯ ದಾಸರಾಗಬಾರದು. ಆದರೆ ಆಶೆ ಅನ್ನುವಂಥದ್ದು ನಮ್ಮ ಜೀವನಕ್ಕೆ ಬೇಕಾದಂತಹ ಅಂಶ ಅಂತ ಹೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿಂದು 191 ಶ್ಲೋಕ. ಯದ್ಯದೇವ ಹಿ ವಾಂಛೇತ ತಥೋ ವಾಂಛಾ ಪ್ರವರ್ತತೆ ಪ್ರಾಪ್ತ ಏವಾರ್ಥತಸ್ಸೋರ್ಥಃ
यतो वाञ्छा निवर्तते यद्यदेव हि वाञ्छेत ततः वाञ्छा प्रवर्तते. As we try to fulfill our desires, by fulfilling the desire grows much faster, it grows much stronger. प्राप्त एव अर्थतः सोऽर्थः यथा यतः वाञ्छा निवर्तते. So ultimate desire, say for example in spiritual path, the ultimate desire is to be free from desires. That is the ultimate desire. As Buddha points out very clearly, desire leads to the problems, all kinds of problems. So one must cautiously reduce the desire. That is what his entire teachings are. ಇಲ್ಲಿ 191ನೇ ಶ್ಲೋಕದಲ್ಲಿ ಯದ್ಯದೇವ ಹಿ ವಾಂಛೇತ, ಯಾವ ಆಸೆಯನ್ನು ಪೂರ್ತಿ ಮಾಡ್ತಾ ಮಾಡ್ತಾ ನಮ್ಮ ಈ ಆಶಾಭಾವನೆ ಅಂತ ಏನಿದೆಯೋ, ಆಶಾಭಾವನೆ ಅನ್ನುವಂಥದ್ದು ಒಂದು ಹಂತದಲ್ಲಿ ಮುಗಿಯೋದಿಲ್ಲ. ಇಂದ್ರಿಯಗಳು ಅದನ್ನ ಮತ್ತೆ ಮತ್ತೆ ಬೇಡ್ತಾ ಇರ್ತದೆ, ಮತ್ತೆ ಮತ್ತೆ ಅದರ ಅಪೇಕ್ಷೆ ಪಡ್ತಾ ಇರುತ್ತೆ. ಪ್ರಾಪ್ತ ಏವ ಅರ್ಥತಃ ಸೋರ್ಥಃ ಯತಃ ವಾಂಛಾ ನಿವರ್ತತೆ. ಆಸೆಯೇ ದುಃಖಕ್ಕೆ ಮೂಲ ಎಂಬುದಾಗಿ ಬುದ್ಧ ಏನು ಹೇಳಿದ್ದಾನೆ, ಅದೇ ವಿಚಾರವನ್ನ ಇಲ್ಲಿ ಸ್ಥೂಲವಾಗಿ ಪ್ರಸ್ತಾಪ ಮಾಡ್ತಾ ಆಸೆಯ ಒಂದು ಸ್ವರೂಪವನ್ನ ಅರ್ಥ ಮಾಡಿಕೊಂಡು ಆ ಆಸೆಯಿಂದ ಮೀರುವಂತಹ ಸ್ಥಿತಿಯನ್ನ ಆಧ್ಯಾತ್ಮಿಕ ಸಾಧಕನು ಪಡ್ಕೊಳ್ತಾನೆ. ಅದೇ ನಿಜವಾದಂತಹ ಒಂದು ಪರಮ ಆಸೆ ಅಂತ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ. ಕಿಂ ಬಹುನಾ ಪಕ್ಷಪಾತೇನ ಮಯಾ ಏವ ಸಹ ಅತ್ರ ಕಾಲಹ ನಿಯತಾಂ. ಇಷ್ಟೆಲ್ಲ ಹೇಳಿ ಆದ್ಮೇಲೆ ಮಂಥರ ಅನ್ನುವಂತಹ ಆಮೆ ತನ್ನ ಇಬ್ಬರು ಸ್ನೇಹಿತರಿಗೆ, ಲಘುಪತನಕ ಮತ್ತು ಹಿರಣ್ಯಕ, ಲಘುಪತನಕ ಕಾಗೆ, ಹಿರಣ್ಯಕ ಇಲಿ, ಈ ಕಾಗೆ ಮತ್ತು ಇಲಿ ಎಂಬಂತಹ ಇಬ್ಬರು ಸ್ನೇಹಿತರಿಗೆ ಹೇಳ್ತಾ ಇದೆ, ಕಿಂ ಬಹುನಾ ಪಕ್ಷಪಾತೇನ, ಇನ್ನು ನಮ್ಮ ನಿಮ್ಮ ಮಧ್ಯೆ ಭೇದ ಭಾವ ಬೇಡ, ನಾವೆಲ್ಲರೂ ಒಟ್ಟಿಗೆ ಸ್ನೇಹಿತರಾಗಿ ಇಲ್ಲೇ ವಾಸ ಮಾಡೋಣ, ಇದೇ ನಮ್ಮ ಇನ್ನು ಮುಂದಿನ ಜೀವನದ ಸ್ಥಾನವಾಗಲಿ ಅಂತ ಹೇಳ್ತಾ ಇದ್ದಾನೆ. ನೌ ದ tortoise by name Manthara is accommodating both Hiranyaka and Laghupatanaka in his place, and he says, let us lead our life happily being together. Yataha amarnantaha pranayaha kopaha tatkhana panguraha parityagaha cha nissangaha ಭವಂತಿ ಹಿ ಮಹಾತ್ಮನಾಂ. ಆಮರಣಾಂತಹ ಪ್ರಣಯಾಹ, ಪ್ರಣಯ ಅನ್ನುವಂತಹ ಶಬ್ದವನ್ನ ಸ್ನೇಹ ಅನ್ನುವಂತಹ ಅರ್ಥದಲ್ಲಿ ನೋಡಬೇಕು. ಮಹಾತ್ಮರು ಹೇಗೆ ತಮ್ಮ ಜೀವನವನ್ನು ನಡೆಸ್ತಾರೆ ಅಂದ್ರೆ, ಅವರ ಸ್ನೇಹ ಮರಣದವರೆಗೆ, ಒಬ್ಬ ವ್ಯಕ್ತಿಯ ಜೊತೆ ಸ್ನೇಹ ಅನ್ನುವಂಥದ್ದು ಅದು ಮರಣದವರೆಗೆ ಮುಂದುವರಿಕೆ ಮಾಡ್ತಾರೆ. ಕೋಪಾಹ ತತ್ಕ್ಷಣ ಭಂಗುರಾಹ, ಸ್ನೇಹ ಅನ್ನುವಂಥದ್ದು ಸದ್ಭಾವ ಇರ್ತದೆ, ಕೋಪ ಅನ್ನುವಂಥದ್ದು ದುರ್ಭಾವ. ಆದ್ರೆ ಕೆಲವೊಂದು ಕ್ಷಣದಲ್ಲಿ ಕೋಪ ಬಂದಾಗ್ಲೂ ಕೂಡ ತತ್ ಕ್ಷಣ ಭಂಗುರಾಹ, ಆ ಕ್ಷಣದಲ್ಲಿಯೇ ಆ ಕೋಪವನ್ನು ಮರೆಯುವ ಸ್ವಭಾವದವರಾಗಿರ್ತಾರೆ. ಪರಿತ್ಯಾಗಾಶ್ಚ ನಿಸ್ಸಂಗಾಹ ಭವಂತಿ ಹಿ ಮಹಾತ್ಮನಾಂ. ಪರಿತ್ಯಾಗಾಹ, ಇವರು ಏನು ತ್ಯಾಗ ಮಾಡ್ತಾರೋ ಅಥವಾ ದಾನ ತ್ಯಾಗಗಳನ್ನ ಮಾಡ್ತಾರೋ, ನಿಸ್ಸಂಗಾಹ, ಅದರಲ್ಲಿ ಯಾವುದೇ ಅಸ್ಮಿತೆಯನ್ನ ಇಟ್ಕೊಳ್ಳುವುದಿಲ್ಲ. ಅವರು ಅದ್ರ ಜೊತೆ ತಮ್ಮನ್ನು ತಾವು ಗುರುತಿಸಿಕೊಳ್ಳುವುದಿಲ್ಲ. ನಾನು ಇಷ್ಟು ಕೆಲಸ ಮಾಡಿದ್ದೇನೆ, ನಾನು ಈ ದಾನ ಮಾಡಿದ್ದೇನೆ, ಆ ರೀತಿಯ ಭಾವವನ್ನ ಅವರು ಇಟ್ಕೊಳ್ಳೋದಿಲ್ಲ. ಒಂದು ನಿರ್ಲಿಪ್ತ ಭಾವದಿಂದ, ತನ್ನ ಕರ್ತವ್ಯ ಎಂಬ ಭಾವನೆಯಿಂದ ಮಾತ್ರ ಅವರು ತ್ಯಾಗ ಮುಂತಾದಂತಹ ದಾನ ಧರ್ಮಗಳನ್ನು ಮಾಡ್ತಾರೆ. ಇದು ಭವಂತಿ ಹಿ ಮಹಾತ್ಮನಾಂ, ಇದು ಮಹಾತ್ಮರ ಗುಣಲಕ್ಷಣ ಅಂತ 192ನೇ ಶ್ಲೋಕದ ಸಾರ. In 192nd shloka, the poet says there are 3 characteristics of great people. First one, amarnantaha pranayaha, their friendship lives forever till the death. Kopaha tatkshana bhanguraha, even when they are angry about a person, their anger may not last for a long time. Parityagascha nissangaha, when charity or any donation is done by them, it is done with
with the sense of responsibility and with the sense of detachment. There will not be any kind of associated feelings continued along with charity. So these are the three characteristics of Mahatmas, great people, great souls. In the next he says, इति श्रुत्वा लघुपतनका ब्रूते धन्योऽसि मंथरा सर्वथा श्लाघ्यगुणोऽसि. So having paid attention to Manthara, Laghupatanaka was overwhelmed with joy. And he says, Dhanyosi Manthara, Sarvatha Shlaghyagुणोऽसि. We are very fortunate to have you as a friend, and you are worthy to be worthy of our appreciation. ಹೀಗೆ ಮಂಥರನ ಮಾತನ್ನ ಸುದೀರ್ಘವಾದಂತಹ ಮಾತನ್ನ ಕೇಳಿದಂತಹ ಲಘುಪತನಕ ಕಾಗೆ ಮಂಥರನನ್ನ ಮುಕ್ತ ಕಂಠದಿಂದ ಹೊಗಳುತ್ತೆ. ನೀನು ತುಂಬಾ ಅಮೋಘ ಗುಣಗಳಿಂದ ಕೂಡಿದ್ದೀಯ ಅಂತ ಹೇಳಿ, ನೀನು ಶ್ಲಾಘ್ಯ ಗುಣೋಸಿ, ನಿನ್ನನ್ನ ಸ್ತುತಿ ಮಾಡುವಂತಹ ಒಂದು ಗುಣಲಕ್ಷಣಗಳನ್ನು ಹೊಂದಿದ್ದೀಯ ನೀನು ಅಂತ ಹೇಳಿ ಮಂಥರನನ್ನ ಲಘುಪತನಕ ಹೊಗಳುತ್ತೆ. ಇನ್ 193rd ಶ್ಲೋಕ, ಸಂತ ಏವ ಸತಾಂ ನಿತ್ಯಂ ಆಪದುದ್ಧರಣ ಕ್ಷಮಾಃ ಗಜಾನಾಂ ಪಂಕಮಗ್ನಾನಾಂ ಗಜಾಃ ಏವ ದುರಂಧುರಂಧರಾಃ. Please mark the first line of this shloka. The first line. Santa eva satam nityam apaduddharana kshamaha. So here we have to understand one important concept the poet is bringing. Always the good people support the good ones. The noble people support the noble people. Santa eva satam nityam apaduddharana kshamaha. The noble people always try to support the same attitude of the other side who are facing troubles, who are facing problems, challenges. Here the poet gives one beautiful example. Gajanam pankamagnanam gajaha eva dhurandharaha. When the elephant is stuck in the mud, the help of other elephant is always needed. No other animal can support the elephant to get rid of the problem. Here the poet is highlighting the value of help rendered by noble people towards the good souls. ಈ 193ನೇ ಶ್ಲೋಕದಲ್ಲಿ ಸಜ್ಜನರು ಸಜ್ಜನರ ಕಷ್ಟಗಳಿಗೆ ಸ್ಪಂದಿಸ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾನೆ. ಸಜ್ಜನರ ಕಷ್ಟವನ್ನ ನಿವಾರಿಸಲಿಕ್ಕೆ ಸಜ್ಜನರೇ ಸಮರ್ಥರು ಅಂತ ಹೇಳಿ ಈ ಶ್ಲೋಕದ ತಾತ್ಪರ್ಯ. ಅದಕ್ಕೊಂದು ಒಳ್ಳೆಯ ಉದಾಹರಣೆಯನ್ನು ಕೊಟ್ಟಿದ್ದಾನೆ. ದೃಷ್ಟಾಂತ ಏನು ಅಂದ್ರೆ, ಗಜಾಂ ಪಂಕಮಗ್ನಾನಾಂ, ಕೆಸರಿನಲ್ಲಿ ಸಿಕ್ಕಾಕೊಂಡಂತಹ ಆನೆಯನ್ನ ಇನ್ನೊಂದು ಆನೆಯೇ ಬಿಡಿಸ್ಲಿಕ್ಕೆ ಸಾಧ್ಯ, ಆ ಒಂದು ಸಮಸ್ಯೆಯಿಂದ ಮುಕ್ತಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಒಂದು ಉದಾಹರಣೆ, ಸುಂದರ ಉದಾಹರಣೆಯನ್ನ ಕವಿ ಕೊಟ್ಟಿದ್ದಾರೆ. ಇನ್ನು ಒಂದು ಸೆಕೆಂಡ್. ಈಗ ನಾವು 193ನೇ ಶ್ಲೋಕ ಆಯ್ತು. ಮುಂದಿನ ಶ್ಲೋಕ 194. ಶ್ಲಾಘ್ಯಃ ಸ ಏಕೋ ಭುವಿ ಮಾನವಾನಾಂ ಸ ಉತ್ತಮಃ ಸತ್ಪುರುಷಃ ಸ ಧನ್ಯಃ ಯಸ್ಯಾರ್ಥಿನೋ ವಾ ಶರಣಾಗತಾ ವಾ ನಾಶಾಭಿಭಂಗಾತ್ ವಿಮುಖಾಃ ಪ್ರಯಾಂತಿ. ಶ್ಲಾಘ್ಯಃ ಸ ಏಕೋ ಭುವಿ ಮಾನವಾನಾಂ ಸ ಉತ್ತಮಃ ಸತ್ಪುರುಷಃ ಸ ಧನ್ಯಃ ಯಸ್ಯ ಅರ್ಥಿನಃ ವಾ
ಶರಣಾಗತಾ ವಾ ನ ಆಶಾಭಿಭಂಗಾತ್ ವಿಮುಖಾಃ ಪ್ರಯಾಂತಿ. ಯಾರ ಸಮೀಪಕ್ಕೆ ಬಂದು ಒಬ್ಬ ವ್ಯಕ್ತಿಯು ಶರಣಾಗತನಾಗಿ ಬಂದಂತಹ ವ್ಯಕ್ತಿ ಅಥವಾ ಯಾವುದೇ ಸಹಾಯವನ್ನು ಬೇಡಿ ಬಂದಂತಹ ವ್ಯಕ್ತಿ, ಇಂಥವರು ಆಶಾಭಂಗವಾಗಿ ವಾಪಸ್ ಹೋಗುವುದಿಲ್ಲವೋ ಅಂತಹ ವ್ಯಕ್ತಿ ತುಂಬಾ ಶ್ಲಾಘ್ಯನು, ಉತ್ತಮನು ಅಂತ ಹೇಳ್ತಾನೆ. ಅಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಯಾವ ವ್ಯಕ್ತಿಯ ಬಳಿ ಬಂದಂತಹ ಯಾವ ವ್ಯಕ್ತಿಯ ಬಳಿ ಸಹಾಯವನ್ನು ಬೇಡಿ ಅಥವಾ ಶರಣಾಗತನಾಗಿ ಯಾವ ವ್ಯಕ್ತಿಯ ಬಳಿ ಬರ್ತಾನೋ ಅಂಥವನಿಗೆ ಆಶ್ರಯ ಕೊಡುವಂಥದ್ದೇ ಸತ್ಪುರುಷರ ಒಂದು ಶ್ರೇಷ್ಠ ಗುಣ ಅಂತ ಈ ಶ್ಲೋಕ ಹೇಳುತ್ತೆ. ಶ್ಲಾಘ್ಯ ಸ ಏಕಃ ಭುವಿ ಮಾನವಾನಾಂ ಸ ಉತ್ತಮಃ ಸತ್ಪುರುಷಃ ಸ ಧನ್ಯಃ. ಅವನೇ ಉತ್ತಮ, ಅವನೇ ಸತ್ಪುರುಷ, ಅವನೇ ಧನ್ಯ ಪುರುಷ ಅಂತ ಹೇಳಿ ಕವಿ ಹಾಡಿ ಹೊಗಳಿದ್ದಾನೆ. ಸೊ ಸಹಾಯ ಬೇಡಿ ಬಂದವರು ಒಂದು ನಿರಾಶಾ ಭಾವದಿಂದ ಹೋಗದೇ ಇದ್ರೆ, ಅಂದ್ರೆ ಸಹಾಯ ಬೇಡಿ ಬಂದವರಿಗೆ ಸಹಾಯ ಸಿಕ್ಕರೆ, ಶರಣಾಗತಿಯನ್ನ ಬಯಸಿ ಬಂದವರಿಗೆ ಶರಣಾಗತಿ ಸಿಕ್ಕರೆ ಅಂಥ ವ್ಯಕ್ತಿಯು ಶ್ರೇಷ್ಠ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಇನ್ 194th ಶ್ಲೋಕ ದ ಪೊಯೆಟ್ ಟೇಕ್ಸ್ two unique examples to highlight the characteristics of great personalities. Great personalities are those to whom the help is asked for and the refuge is asked for but not denied. So great people, the noble people are those who offer help and who offer refuge to the needy without negating their request. So this is the essence of 194th shloka. Tadevam te swechchahara viharam kurvanaha santushtaha sukham nivasanti. So they have exchanged their ideas, thoughts and views. Later they dispersed from the place and started enjoying their own times. ಇನ್ನು ಮುಂದಿನ ಭಾಗದಲ್ಲಿ ಕಥಾ ಭಾಗ ಇದೆ. ಇಲ್ಲಿ ಸ್ವಲ್ಪ ದೀರ್ಘವಾಗಿ ಗದ್ಯ ಭಾಗವನ್ನ ನಾವು ನೋಡಬಹುದು. ಅಥ ಕದಾಚಿತ್ ಚಿತ್ರಾಂಗನಾಮ ಮೃಗಃ ಕೇನಾಪಿ ತ್ರಾಸಿತಃ ತತ್ರ ಆಗತ್ಯ ಮಿಲಿತಃ. ತತಃ ಪಶ್ಚಾತ್ ಆಯಾಂತಂ ಮೃಗಂ ಅವಲೋಕ್ಯ ಭಯಂ ಸಂಚಿತ್ಯ ಮಂಥರಃ ಜಲಂ ಪ್ರವಿಷ್ಟಃ ಮೂಷಿಕಶ್ಚ ವಿವರಂಗತಃ ಕಾಕಃ ಅಪಿ ಉಡ್ಡೀಯ ವೃಕ್ಷಂ ಆರೂಢಃ. ಈಗ ಕಥಾಭಾಗ ಇದೆ. ಈ ಕಥಾಭಾಗವನ್ನ ನಾವು ಒಂದು ಸಂಪೂರ್ಣ ಪ್ಯಾರಾಗ್ರಾಫ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ದ each and every paragraph rather than the sentence. Atha kadachit Chitranganama Mrigaha. Please underline the word Chitranganama Mrigaha in your text. Kenapi trasitaha tatra agatya militaha. ಒಂದು ಮೃಗ, ಜಿಂಕೆ, ಚಿತ್ರಾಂಗ ಅಂತ ಅದರ ಹೆಸರು. ಅದು ಯಾವುದೋ ಒಂದು ಭಯವನ್ನ ಪಡೆದು ಅದು ಭಯಭೀತವಾಗಿ ಈ ಮೂರು ಪ್ರಾಣಿಗಳು ಅಥವಾ ಮಂಥರ, ಲಘುಪತನಕ ಮತ್ತು ಹಿರಣ್ಯಕ, ಕರ್ಪೂರ ಗೌಹು ಎಂಬಂತಹ ಈ ಪ್ರದೇಶಕ್ಕೆ ಈ ಚಿತ್ರಾಂಗ ಓಡಿ ಬರ್ತದೆ. ಮಿಲಿತ ತತಃ ಪಶ್ಚಾತ್ ಆಯಾಂತಂ ಮೃಗಂ ಅವಲೋಕ್ಯ ಭಯಂ ಸಂಚಿತ್ಯ ಮಂಥರಃ ಜಲಂ ಪ್ರವಿಷ್ಟಃ ಮೂಷಿಕಶ್ಚ ವಿವರಂಗತಃ ಕಾಕಃ ಉಡ್ಡೀಯ ವೃಕ್ಷಮಾರೂಢಃ. ಆ ಜಿಂಕೆ, ಭಯಭೀತವಾದಂತಹ ಜಿಂಕೆ ಓಡಿ ಬಂದ ಮರುಕ್ಷಣದಲ್ಲಿಯೇ ತತಃ ಪಶ್ಚಾತ್ ಆಯಂತಂ ಮೃಗಂ ಅವಲೋಕ್ಯ, ಅವಲೋಕ್ಯ ಅಂದ್ರೆ ಅದನ್ನ ನೋಡಿ. ಈ ಶಬ್ದ ತುಂಬಾ ಬಾರಿ ಬಂದಿದೆ. ಆ ಮೃಗ ಓಡಿ ಬರ್ತಾ ಇರೋದನ್ನ ನೋಡಿದ ಕೂಡಲೇ ಭಯಂ ಸಂಚಿತ್ಯ ಮಂಥರಃ ಜಲಂ ಪ್ರವಿಷ್ಟಃ, ಈ ಆಮೆ ನೀರಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಮೂಷಕಶ್ಚ ವಿವರಂಗತಃ,
ಇಲಿ ತನ್ನ ಬಿಲಕ್ಕೆ ಸೇರ್ಕೊಳ್ಳುತ್ತೆ. ಕಾಕಃ ಉಡ್ಡೀಯ ವೃಕ್ಷಮಾರೂಢ, ಕಾಗೆ ಹಾರಿ ವೃಕ್ಷದ ಮೇಲೆ ಮರದ ಮೇಲೆ ಕುತ್ಕೊಳ್ಳುತ್ತೆ. ತತಃ ಲಘುಪತನಕೇನ ಸುದೂರಂ ನಿರೂಪ್ಯ ಭಯಹೇತು ನ ಕೋಪಿ ಆಯಾತಿ ಇತಿ ಆಲೋಚಿತಂ. ಇದಾದ ಕೂಡಲೇ ಲಘುಪತನಕ ಎಂಬ ಕಾಗೆ, ಮರದ ಮೇಲೆ ಕುಳಿತಂತಹ ಕಾಗೆ, ಅದು ಯಾವುದು ಭಯಕ್ಕೆ ಕಾರಣವಾದಂತಹ ವಿಷಯ ಇಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಸುದೂರಂ ನಿರೂಪ್ಯ ಭಯಹೇತು ನ ಕೋಪಿ ಆಯಾತಿ, ಯಾವುದು ಭಯವನ್ನುಂಟು ಮಾಡುವಂತಹ ವಸ್ತು ಅಥವಾ ವ್ಯಕ್ತಿಗಳು ಬರ್ತಾ ಇಲ್ಲ ಅನ್ನೋದನ್ನ ಖಾತರಿಪಡಿಸ್ಕೊಂಡು ನಿಶ್ಚಯಪಡಿಸ್ಕೊಂಡು ಆಯಾತಿ ಇತಿ ಆಲೋಚಿತಂ, ಅದು ನಿರ್ಣಯ ಮಾಡಿತು. ಪಶ್ಚಾತ್ ತದ್ವಚನಾತ್ ಆಗತ್ಯ ಪುನಃ ಸರ್ವೇ ಮಿಲಿತ್ವಾ ತತ್ರ ಏವ ಉಪವಿಷ್ಟಾಃ. ಈ ಮಾತನ್ನ ತನ್ನ ಉಳಿದ ಇಬ್ಬರು ಸ್ನೇಹಿತರು ಹಿರಣ್ಯಕ ಮತ್ತು ಮಂಥರ, ಇವರಿಬ್ಬರಿಗೂ ತಿಳಿಸ್ತು, ಯಾವುದಕ್ಕೂ ನಾವು ಭಯ ಪಡುವ ಅವಶ್ಯಕತೆ ಇಲ್ಲ, ಯಾರು ಅಂಥವ್ರು ಬರ್ತಾ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ತಿಳಿಸ್ತು. ತಿಳಿಸಿದ ಕೂಡಲೇ ಪಶ್ಚಾತ್ ತದ್ವಚನಾತ್ ಆಗತ್ಯ ಪುನಃ ಸರ್ವೇ ಮಿಲಿತ್ವಾ ತತ್ರೈವ ಉಪವಿಷ್ಟಾಃ. ಆಗ ಈ ಮೂರು ಜನರು, ಮಂಥರ, ಹಿರಣ್ಯಕ ಮತ್ತು ಲಘುಪತನಕ, ಮೂವರು ಕೂಡ ತಮ್ಮ ಒಂದು ವಾಸಸ್ಥಾನದಲ್ಲಿ ಅಂದ್ರೆ ಆ ಮರದ ಬುಡದಲ್ಲಿ ಬಂದು ಕುಳಿತುಕೊಳ್ತಾರೆ. ಮಂಥರೇಣ ಉಕ್ತಂ ಪಶ್ಚಾತ್ ಪಶ್ಚಾದಾಯ್ತಲ್ಲ, ಮಂಥರೇಣ ಉಕ್ತಂ ಭದ್ರಂ ಮೃಗ ಸ್ವಾಗತಂ ಸ್ವೇಚ್ಛೆಯ ಉದಕ ಆಹಾರ ಅನುಭೂಯತಾಂ. ಈಗ ಮಂಥರ ಅನ್ನುವಂತಹ ಆಮೆ ಹೇಳುತ್ತೆ ಯಾರಿಗೆ, ಚಿತ್ರಾಂಗ ಎಂಬಂತಹ ಮೃಗಕ್ಕೆ ಹೇಳುತ್ತೆ, ಭದ್ರ ಮೃಗ ಸ್ವಾಗತಂ ಸ್ವೇಚ್ಛೆಯ ಉದಕ ಆಹಾರ ಅನುಭೂಯತಾಂ. ಈಗ ನೀನು ನಿನಗೆ ಇಷ್ಟ ಬಂದ ಆಹಾರವನ್ನು ಮತ್ತು ನೀರನ್ನು ದಯವಿಟ್ಟು ಸ್ವೀಕರಿಸು. ಹಿಂದೆನೂ ಬಂದಿತ್ತು, ಭೂಮಿ ವಾಕ್ಚತುರ್ಥಿ ಚ ಸೂನೃತ. ಒಬ್ಬ ಅತಿಥಿ ಬಂದಾಗ ಅವನಿಗೆ ಆಹಾರ ಮತ್ತು ವಾಕ್, ಒಳ್ಳೆಯ ಮಾತು, ಈ ತರದ್ದು ಪ್ರಾಥಮಿಕವಾದಂತಹ ಒಂದು ಸೇವೆಯನ್ನು ನಾವು ಕೊಡಬೇಕು, ಆತಿಥ್ಯವನ್ನ ಕೊಡಬೇಕು ಅಂತ ಹಿಂದೆ ಶ್ಲೋಕಗಳಲ್ಲಿ ಬಂದಿದೆ. ಸ್ವೇಚ್ಛೆಯ ಆಹಾರ ಅನುಭೂಯತಾಂ. ಅತ್ರ ಅವಸ್ಥಾನೇನ ವನಮಿದಂ ಸನಾಥೀಕ್ರಿಯತಾಂ. ಇಲ್ಲಿ ನೀನು ವಾಸ ಮಾಡಿ ನೀನೇ ಒಂದು ರಾಜ ಎಂಬಂತಹ ಗುರುತನ್ನ ಛಾಪಿಸು, ಗುರುತನ್ನ ಮೂಡಿಸು ಅಂತ ಮಂಥರ ತನ್ನ ಹೊಸ ಮಿತ್ರನಾದಂತಹ ಚಿತ್ರಾಂಗ ಎಂಬ ಮೃಗಕ್ಕೆ ಹೇಳ್ತಾ ಇದೆ. ಚಿತ್ರಾಂಗ ಬ್ರೂತೆ ಲಬ್ಧಕ ತ್ರಾಸಿತಃ ಅಹಂ ಭವತಾಂ ಶರಣಮಾಗತಃ ಭವದ್ಭಿಃ ಸಹ ಸಖ್ಯಮಿಚ್ಛಾಮಿ. ಲುಬ್ಧಕ ತ್ರಾಸಿತಃ, ಕೆಲವೊಬ್ಬರು ಲೋಭಿಗಳು ಅಥವಾ ಅತಿ ಆಸೆ ಉಳ್ಳವರು, ಅವರಿಂದ ನಾನು ಸಮಸ್ಯೆಗೊಳಗಾಗಿ ನಿನ್ನಲ್ಲಿ ಶರಣಾಗತಿಗೆ ಬಂದಿದ್ದೇನೆ, ನಿಮ್ಮ ಸಖ್ಯವನ್ನ ಬಯಸ್ತೇನೆ ಅಂತ ಹೇಳು. ಹಿರಣ್ಯಕಃ ವದತ್ ಮಿತ್ರತ್ವಂ ತಾವದಸ್ಮಾಭಿಃ ಸಹ ಭವತಾ ಅಯತ್ನೇನ ಮಿಲಿತಂ. ನಾವು ಮಿತ್ರರಾಗಬೇಕು ಅಂತ ಏನು ನೀನು ಕೇಳ್ತಾ ಇದ್ದೀಯೋ ಅದು ತುಂಬಾ ಸಹಜವಾಗಿಯೇ ನಾವು ಮಿತ್ರರಾಗಿದ್ದೇವೆ ಅಂತ ಹೇಳ್ತಾರೆ. ಯಾಕಂದ್ರೆ ಇಬ್ಬರು ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಗೆ ಮತ್ತು ಇಲಿಯ ಸಂಭಾಷಣೆಯ ಸಂದರ್ಭದಲ್ಲಿ, ಅದರಲ್ಲಿ ಲಘುಪತನಕ ಮತ್ತು ಹಿರಣ್ಯಕ ಇವರಿಬ್ಬರ ಸಂಭಾಷಣೆಯ ಸಂದರ್ಭದಲ್ಲಿ ಭಕ್ಷ್ಯಭಕ್ಷಕಯೋರ್ ಮಧ್ಯೆ ಪ್ರೀತಿ ವಿಪತ್ತೇರೇವ ಕಾರಣಂ ಅನ್ನುವಂತಹ ವಿಚಾರ ಬಂದಿತ್ತು, ನಿಮಗೆ ಅದು ಜ್ಞಾಪಕ ಇರಬಹುದು. ಇಲ್ಲಿ ಈ ಜಿಂಕೆಯೂ ಕೂಡ ಸಸ್ಯಾಹಾರಿ, ಅದು ಉಳಿದ ಯಾವುದೇ ಪ್ರಾಣಿಗಳಿಗೂ ಹಿಂಸೆಯನ್ನು ಮಾಡುವುದಿಲ್ಲ. ಆದ್ದರಿಂದ ಈ ಮೂರು ಪ್ರಾಣಿಗಳು ತುಂಬಾ ಸುಖವಾಗಿ ಆ ಜಿಂಕೆಯ ಸ್ನೇಹವನ್ನು ಒಪ್ಪಿಕೊಳ್ಳುತ್ತೆ. Now there is a discussion or a continuation of the story. Atha kadachit Chitranga nama mrigaha. There was a deer by name Chitranga. Kenapi trasitaha tatra agatya nilitaha. It was attacked by somebody and it is trying to escape from the attack.
ततः पश्चात् आयान्तं मृगम् अवलोक्य भयं सञ्चित्य मन्थरः जलं प्रविष्टः, मूषकश्च विवरं गतः, काकः अपि उड्डीय वृक्षमारूढः. So, as a result, Manthara came towards Karpura Gauhu, wherein all the three animals, that is Laghupatanaka, Hiranyaka, and Manthara, all the three are living. So Manthara started rushing towards that place. And as soon as the as soon as Chitranga entered into the place, Paschad Ayantam Mrigam Avalokya Bhayam Sanchitya. All the three were scared. Laghupatanaka, Chitranga, and Laghupatanaka, Hiranyaka, and Manthara. All the three were scared on seeing the deer approaching very fast. At that moment, Mantharaha Jalam Pravishtaha, the tortoise entered into the water. Mushikaha Vivarangataha, Mushikaha the mouse found its own safety zone. And Kakaha Uddiya Vriksham Arudha. Kakaha, the crow, it immediately flew and sat on the branch of a tree. Tataha Laghupatanakena Suduram Nirupya Bhayahetuhu Nakopi Ayati iti Alochitam. Since the crow could see a long distance from the top of the tree, it could observe that there is no such attacks or no such people are coming towards this place. So he ensured that it is safe, we can meet together. So he immediately informed both of his friends, that is Hiranyaka and Manthara, and he ensured that there is no such unseen or known attacks from any corners. पश्चात् तद्वचनात् आगत्य पुनः सर्वे मिलित्वा तत्रैव उपविष्टाः. So, having got the confirmation from Laghupatanaka, both Hiranyaka and Manthara could come towards the same place wherein they were earlier meeting. Mantharena uttam Bhadramriga swagatam swechaya udakadi aharaha anubhuyatam. So Manthara says, Manthara welcomes the deer Chitranga and offers some fruit and the water. And he says, please have these things, and it is a token of welcoming you into our group. Atra avasthanena vanamidam sanathi kriyatam. And please stay with us so that you can be a good friend of our good friend in our team. Chitrangaha brute lubdhaka trasitaha aham bhavatam sharanamagataha bhavadbhis saha satyamichhami. Chitranga, the deer, replies and says, Lubdha trasitaha aham bhavatam sharanamagataha. I was attacked by some people, a group of people. Bhavadbhis saha sakyamichhami. Therefore, I ran here. I escaped from the place and approached you. Bhavadbhis saha sakyamichhami. I would like to be friend with you. I would be friend with you. Hiranyakaha avadat mitratvam tavad asmabhis saha bhavata ayatnena militam. Hiranyaka, the mouse, it says, Mitratvam tavad asmabhis saha bhavata ayatnena militam. We are naturally friends with each other. There is no such difficulty or animosity amongst us. So feel free to share your thoughts and feelings. We are good friends by our nature. This is the reply of Hiranyaka. Mundindu yataha aurasam krita sambandham tatha vamshakrita
ವಂಶಕ್ರಮಾಗತಂ ರಕ್ಷಿತಂ ವ್ಯಸನೇಭ್ಯಶ್ಚ ಮಿತ್ರಂ ಜ್ಞೇಯಂ ಚತುರ್ವಿಧಂ. There are 4 people, 4 ರೀತಿಯ ಮಿತ್ರರು ಅಂತ ಹೇಳಿ ಕವಿ ಹೇಳ್ತಾನೆ. ಇಲ್ಲಿ ಮಿತ್ರ ಶಬ್ದವನ್ನ ನಮ್ಮ ಹಿತೈಷಿಗಳು ಅನ್ನುವಂತಹ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಔರಸಂ ಕೃತ ಸಂಬಂಧಂ. ಔರಸಂ ಈಗ ನಮ್ಮ ರಕ್ತ ಸಂಬಂಧಿಗಳು ಮತ್ತು ಹೊಸ ಸಂಬಂಧಿಗಳು. ಈ ಔರಸ ಮತ್ತು ಕೃತ ಸಂಬಂಧ, ಔರಸಂ ಅಂದ್ರೆ ರಕ್ತ ಸಂಬಂಧಿಗಳು ಮತ್ತು ಕೃತ ಸಂಬಂಧಿಗಳು ಹೊಸ ಹೊಸ ಸಂಬಂಧಗಳು. ಈಗ ವಿವಾಹಾದಿ ಸಂದರ್ಭದಲ್ಲಿ ಹೊಸ ಸಂಬಂಧ ಉಂಟಾಗ್ತದೆ ಅದು. ಹಾಗೆಯೇ ತಥಾ ವಂಶಕ್ರಮಾಗತಂ, ನಮ್ಮ ಮನೆತನದ ಕೆಲವೊಬ್ಬರು ಸ್ನೇಹಿತರು, ಹಿತೈಷಿಗಳು, ಈ ಥರದವರು. ಇದು 3ನೆಯ ವಿಭಾಗ. ಮತ್ತು 4ನೇದು ರಕ್ಷಿತಂ ವ್ಯಸನೇಭ್ಯಶ್ಚ, ಯಾರು ನಮಗೆ ಸಂಕಷ್ಟದಲ್ಲಿ ಸಹಾಯ ಮಾಡ್ತಾರೋ ಅವರು. ಈ ರೀತಿ ಮಿತ್ರರು 4 ವಿಧ, ಅಥವಾ ಮಿತ್ರ ಅನ್ನೋ ಶಬ್ದವನ್ನ ಇಲ್ಲಿ ನಮ್ಮ ಹಿತೈಷಿಗಳು 4 ವಿಧ ಅಂತ ಹೇಳಿ ಅರ್ಥ ಮಾಡ್ಕೊಳ್ಬಹುದು. In 195th ಶ್ಲೋಕ the poet explains that there are 4 well-wishers in the world. Number 1, Aurasam, the people who are blood relatives. Krita Sambandham, the new relatives which happens during marriage and other cases. Tatha Vamshakramagatam, our family friends who are known to us for a long time, sometimes even before our birth. Rakshitam Vyasanebhyascha, the last one is one who helps at the times of need. So these 4 are known to be well-wishers of a man. Tadatra bhavata swagriha ನಿರ್ವಿಶೇಷಂ ಸ್ಥೀಯತಾಂ. ಇಷ್ಟು ಹೇಳಿ ಹಿರಣ್ಯಕ ಹೇಳುತ್ತೆ, ಇದು ನಿನ್ನ ಮನೆ ಅಂತಾನೆ ತಿಳ್ಕೊಂಡು ನೀನು ಸುಖವಾಗಿರು. ನಿರ್ವಿಶೇಷಂ ಸ್ಥೀಯತಾಂ. ತಚ್ಛ್ರುತ್ವಾ ಮೃಗಃ ಸಾನಂದಃ ಭೂತ್ವಾ ಸ್ವೇಚ್ಛಾಹಾರಂ ಕೃತ್ವಾ ಪಾನೀಯಂ ಪೀತ್ವಾ ಜಲಾಸನ್ನ ತರುಚ್ಛಾಯಾಯಾಂ ಉಪವಿಷ್ಟಃ. ಇದನ್ನ ಎಲ್ಲವನ್ನು ಕೇಳಿ ಆದ್ಮೇಲೆ ಆ ಜಿಂಕೆಗೆ ತುಂಬಾ ಸಮಾಧಾನ ಉಂಟಾಗ್ತದೆ. ಸಂತೋಷವಾಗಿ ಅದು ಅವರು ಕೊಟ್ಟಂತಹ ಹಣ್ಣು, ನೀರು ಮುಂತಾದ ಪದಾರ್ಥಗಳನ್ನು ಸೇವಿಸಿ ಸ್ವೇಚ್ಛೆಯ ತರುಚ್ಛಾಯಾಯಾಂ ಉಪವಿಷ್ಟ, ಅದು ಮರದ ಕೆಳಗೆ ತುಂಬಾ ಸಂತೋಷವಾಗಿ ಕೂತ್ಕೊಳ್ತದೆ. ಅಥ ಮಂಥರೇಣ ಉಕ್ತಂ ಸಖೇ ಮೃಗ ಏತಸ್ಮಿನ್ ನಿರ್ಜನೆ ವನೆ ಕೇನ ತ್ರಾಸಿತೋಸಿ. ಈಗ ಮಂಥರ ಒಂದು ಪ್ರಶ್ನೆ ಮಾಡುತ್ತೆ. ಮಂಥರ ಅಂದ್ರೆ ಇಲ್ಲಿ ಆಮೆ. ಈ ಆಮೆ ಒಂದು ಪ್ರಶ್ನೆ ಮಾಡುತ್ತೆ, ಹೌದು ನೀನು ಈ ವನದಲ್ಲಿ, ಈ ಯಾರೂ ಇಲ್ಲದಂತಹ ನಿರ್ಜನ ವನದಲ್ಲಿ ಯಾರಿಂದ ನಿನಗೆ ಸಮಸ್ಯೆ ಉಂಟಾಯ್ತು ಅಂತ ಕೇಳುತ್ತೆ. ಕದಾಚಿತ್ ಕಿಂ ವ್ಯಾಧಾಃ ಸಂಚರಂತಿ, ಇಲ್ಲಿ ಯಾವುದೇ ಹುಲಿ ಮುಂತಾದ ಕ್ರೂರ ಪ್ರಾಣಿಗಳ ಸಂಚಾರ ಇದೆಯಾ ಅಂತ ಪ್ರಶ್ನೆ ಮಾಡುತ್ತೆ. ಮೃಗೇಣ ಉಕ್ತಂ ಅಸ್ತಿ ಕಲಿಂಗ ವಿಷಯೇ ರುಕ್ಮಾಂಗದೋ ನಾಮ ನರಪತಿ ಸಚ ದಿಗ್ವಿಜಯ ವ್ಯಾಪಾರ ಕ್ರಮೇಣ ಆಗತ್ಯ ಚಂದ್ರಭಾಗಾ ನದೀ ತೀರೆ ಸಮಾವಾಸಿತ ಕಟಕಃ ವರ್ತತೆ. ಈಗ ಆ ಜಿಂಕೆ ಹೇಳುತ್ತೆ, ಕಲಿಂಗ ವಿಷಯೇ ರುಕ್ಮಾಂಗದೋ ನಾಮ ನರಪತಿ. ಕಲಿಂಗ ಅನ್ನುವಂತಹ ಒಂದು ದೇಶ, ಆ ದೇಶದಲ್ಲಿ ರುಕ್ಮಾಂಗದ ಅಂತ ಒಬ್ಬ ರಾಜ ಇದ್ದಾನೆ. ಅವನು ಈ ತನ್ನ ದಿಗ್ವಿಜಯವನ್ನ ಮಾಡ್ತಾ ಇನ್ನೊಂದು ದೇಶದ ಮೇಲೆ ಯುದ್ಧವನ್ನು ಮಾಡುವಂಥದ್ದು ಒಂದು ಪದ್ಧತಿ, ಮೊದಲಿಂದ ಇದ್ದಂತಹ ಕೆಲವೊಂದು ಪದ್ಧತಿ. ಅಲ್ಲಿ ದಿಗ್ವಿಜಯ ವ್ಯಾಪಾರ ಕ್ರಮೇಣ, ಸಂಸ್ಕೃತದಲ್ಲಿ ವ್ಯಾಪಾರ ಅಂದ್ರೆ ಕ್ರಿಯಾ ಅಂತ ಅರ್ಥ, ನಾಟ್ ಬಿಸಿನೆಸ್. ಅದು ಕನ್ನಡದಲ್ಲಿ ವ್ಯಾಪಾರ ಅಂದ್ರೆ ಬಿಸ್ನೆಸ್ ಅನ್ನುವಂಥ ಅರ್ಥ ಏನಿಲ್ಲ, ಅದು ಸಂಸ್ಕೃತದಲ್ಲಿ ಇಲ್ಲ. ಸಂಸ್ಕೃತದಲ್ಲಿ ವ್ಯಾಪಾರ ಅಂದ್ರೆ ಕ್ರಿಯಾ, ಇದು ಒಂದರ್ಥ. ಬಿಸ್ನೆಸ್ ಅಂತಾನೂ ಅರ್ಥ ಇದೆ, ಇಲ್ಲಿ ಕ್ರಿಯಾ ಅನ್ನುವಂತಹ ಅರ್ಥ. ವ್ಯಾಪಾರ ಕ್ರಮೇಣ ಆಗತ್ಯ ಚಂದ್ರಭಾಗಾ ನದಿ ತೀರೆ ಸಮಾವಾಸಿತ ಕಟಕಃ ಬರ್ತದೆ. ಅವನು ಚಂದ್ರಭಾಗ ಅನ್ನುವಂತಹ ನದಿ ತೀರದಲ್ಲಿ ತನ್ನ ಇಡೀ ಸೈನ್ಯದೊಂದಿಗೆ ವಾಸ ಮಾಡ್ತಾ ಇದ್ದಾನೆ. ಪ್ರಾತಶ್ಚ
तेन अत्र आगत्य कर्पूर सरः समीपे भवितव्यम् इति व्याधानां मुखात् किंवदन्ति श्रूयते. किंवदन्ति ಅನ್ನೋ ಶಬ್ದಕ್ಕೆ ಜನಶ್ರುತಿ ಒಂದು ಏನು ಅದಕ್ಕೆ ಯಾವುದೇ ಆಧಾರ ಇರುವುದಿಲ್ಲ, ಕೇವಲ ಏನು ದಂತಕಥೆ ಅಥವಾ ಒಬ್ಬರು ಇನ್ನೊಬ್ಬರಿಗೆ ಹೇಳ್ತಾರೆ, ಇನ್ನೊಬ್ರು ಇನ್ನೊಬ್ಬರಿಗೆ ಹೇಳ್ತಾರೆ, ಈ ರೀತಿ ಮಾತಿನಲ್ಲಿ ಮಾತ್ರ ಇರುತ್ತೆ, ಅದು ನಿಶ್ಚಿತ ಅಂತ ಗೊತ್ತಿರೋದಿಲ್ಲ. ರೂಮರ್ಸ್ ಅಂತ ಹೇಳ್ತಾರಲ್ಲ, ಜನರು ಹೇಳ್ಕೊಳ್ತಾರೆ, ಆದ್ರೆ ಅದಕ್ಕೆ ಆಧಾರ ಇರುವುದಿಲ್ಲ. ಇಲ್ಲಿ ಪ್ರಾತಶ್ಚ ತೇನ ಅತ್ರ ಆಗತ್ಯ ಕರ್ಪೂರ ಸರ ಸಮೀಪೆ ಭವಿತವ್ಯಮಿತಿ ವ್ಯಾಧಾನಾಂ ಮುಖಾತ್ ಕಿಂವದಂತಿ ಶ್ರೂಯತೆ. ಅಲ್ಲಿ ಕೆಲವೊಬ್ರು ವ್ಯಾಧರು ಹೀಗೆ ಮಾತಾಡ್ಕೊಳ್ತಾ ಇದ್ರು, ಬೆಳಗ್ಗೆ ಈ ರುಕ್ಮಾಂಗದ ತನ್ನ ಇಡೀ ಸೈನ್ಯದೊಂದಿಗೆ ಕರ್ಪೂರ ಸರಹ, ಎಲ್ಲಿ ಈ ಮೂರು ಜನರು ವಾಸ ಮಾಡ್ತಾ ಇದ್ದಾರೆ, ಈ ಮೂರು ಪ್ರಾಣಿ ಪಕ್ಷಿಗಳು ವಾಸ ಮಾಡ್ತಾ ಇದ್ಯೋ, ಅಲ್ಲಿ ಬೆಳಗ್ಗಿನ ಹೊತ್ತಿಗೆ ಈ ಇಡೀ ಸೈನ್ಯದೊಂದಿಗೆ ರುಕ್ಮಾಂಗದ ರಾಜ ಬರ್ತಾನೆ ಅನ್ನುವಂಥ ಮಾತಾಡ್ತಾ ಇದ್ರು ಅಂತ ಈಗ ಈ ಜಿಂಕೆ ಮಾಹಿತಿಯನ್ನ ಕೊಡುತ್ತೆ, ಚಿತ್ರಾಂಗ ಮಾಹಿತಿಯನ್ನ ಕೊಡುತ್ತೆ. ತದತ್ರಾಪಿ ಪ್ರಾತಃ ಅವಸ್ಥಾನಂ ಭಯಹೇತುಕಂ ಇತಿ ಆಲೋಚ್ಯ ಯಥಾವಸರ ಕಾರ್ಯಂ ಆರಭ್ಯತಾಂ. ಇನ್ನು ಸಮಯ ಈಗ ನಮ್ದು ಮುಗಿತಾ ಬಂತು. ಪ್ಲೀಸ್ ರೀಜಾಯಿನ್ ಆಫ್ಟರ್ ದಿ ಇದು ಮತ್ತೆ ಜಾಯಿನ್ ಆಗ್ಬೇಕಾಗತ್ತೆ. ನಾವು ಈಗ ಒಂದು ಬ್ರೇಕ್ ತಗೋಬೇಕಾಗತ್ತೆ. ಇಲ್ಲಿ ಆಟೋಮೆಟಿಕ್ ಕ್ಲೋಷರ್ ಇದೆ 40 ನಿಮಿಷಕ್ಕೆ.